ನಮಸ್ಕಾರ. ವಿಜಯಮಾರ್ಗ ಜ್ಯೋತಿಷ್ಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ನಿಮ್ಮಲ್ಲಿ ಅದ್ಭುತವಾದ ಧೈರ್ಯ ಇದೆ. ಎಂತಹುದೇ ಕಷ್ಟ ಬಂದರೂ ಎದುರಿಸುವ ತಾಕತ್ತಿದೆ. ಯಾವುದನ್ನಾದರೂ ಸಾಧಿಸಲೇಬೇಕು ಎನ್ನುವ ಹಠ ನಿಮಗಿದೆ. ಆದರೆ ಇಷ್ಟೆಲ್ಲ ಲೀಡರ್ಶಿಪ್ ಗುಣಗಳಿದ್ದರೂ ನಿಮ್ಮ ಕೋಪದ ಕೈಗೆ ಬುದ್ಧಿ ಕೊಟ್ಟು ಕೈಯಾರೆ ನಷ್ಟ ಮಾಡಿಕೊಳ್ಳುತ್ತಿದ್ದೀರಾ? ಕಷ್ಟಪಟ್ಟು ಸಂಪಾದಿಸಿದ ಹಣ ನೀರಂತೆ ಖರ್ಚಾಗಿ ಹೋಗುತ್ತಿದೆಯೇ? ಅಥವಾ ಯಾರದೋ ಮಾತನ್ನು ನಂಬಿ ಮೋಸ ಹೋಗಿ ಸಾಲದ ಸುಳಿಗೆ ಸಿಲುಕುತ್ತಿದ್ದೀರಾ ಅಲ್ವಾ? ಯಾಕೆ ಹೀಗಾಗುತ್ತಿದೆ? ನವಗ್ರಹಗಳ ಸೇನಾಪತಿ ಮಂಗಳನ ರಾಶಿಯಾದ ನಿಮ್ಮ ಮೇಷರಾಶಿಯಲ್ಲಿ ಅಡಗಿರುವ ಆ ರಹಸ್ಯ ಧನಯೋಗ ಯಾವುದು? ನೀವು ಬೇಗನೆ ಶ್ರೀಮಂತರಾಗಲು ನಿಮ್ಮ ಸ್ವಭಾವದಲ್ಲೇ ಇರುವ ಆ ಒಂದು ಮಿಸ್ಟೇಕನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಅಂತ ಜ್ಯೋತಿಷಶಾಸ್ತ್ರದ ಆಧಾರದ ಮೇಲೆ 100ಕ್ಕೆ 100 ಸತ್ಯವಾದ ವಿಷಯವನ್ನು ನಾನಿಂದು ನಿಮಗೆ ತಿಳಿಸಿಕೊಡುತ್ತೇನೆ. ಮಿಸ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ, ಮೇಷರಾಶಿಯವರ ಜಾತಕದ ಅತಿ ದೊಡ್ಡ ಶಕ್ತಿ ಅಂದರೆ ನಿಮ್ಮ ನಾಯಕತ್ವದ ಗುಣ ಮತ್ತು ರಿಸ್ಕ್ ತಗೊಳ್ ಟಾರ್ಗೆಟ್ ಸ್ವಭಾವ. ನೀವು ಯಾರ ಮುಂದೆಯೂ ತಲೆಬಾಗಲು ಇಷ್ಟಪಡುವುದಿಲ್ಲ. ಅದಕ್ಕೆ ನೀವು ಬೇರೆಯವರ ಕೈಕೆಳಗೆ ಕೆಲಸ ಮಾಡುವುದಕ್ಕಿಂತ ಸ್ವಂತ ಉದ್ಯಮ, ರಿಯಲ್ ಎಸ್ಟೇಟ್, ಜಮೀನು ವ್ಯವಹಾರ, ಹೋಟೆಲ್ ಬಿಸಿನೆಸ್, ಗುತ್ತಿಗೆದಾರಿಕೆ, ಕಾಂಟ್ರಾಕ್ಟರ್, ಇಂಜಿನಿಯರಿಂಗ್, ಫೈರ್ ಮತ್ತು ಸೆಕ್ಯುರಿಟಿ ಕ್ಷೇತ್ರ ಅಥವಾ ವೈದ್ಯಕೀಯ ರಂಗದಲ್ಲಿ ಕೈಹಾಕಿದರೆ ಅತಿ ಬೇಗ ಕೋಟ್ಯಧಿಪತಿ ಆಗಬಹುದು. ಮಂಗಳನ ಕೃಪೆಯಿಂದ ಈ ಕ್ಷೇತ್ರಗಳು ನಿಮಗೆ ಅತಿ ವೇಗವಾಗಿ ಧನಲಾಭ ತಂದುಕೊಡುತ್ತವೆ. ಆದರೆ ನಿಮ್ಮನ್ನು ಶ್ರೀಮಂತರಾಗದಂತೆ ತಡೆಯುತ್ತಿರುವ ಅತಿ ದೊಡ್ಡ ಶತ್ರು ಯಾವುದು ಗೊತ್ತಾ? ಅದು ನಿಮ್ಮ ಅತಿಯಾದ ಕೋಪ ಮತ್ತು ಅವಸರದ ನಿರ್ಧಾರಗಳು. ಯಾವುದೇ ಕೆಲಸವನ್ನು ಆವೇಶದಲ್ಲಿ ಅಥವಾ ಯೋಚನೆ ಮಾಡದೆ ತಕ್ಷಣ ಶುರು ಮಾಡ್ತೀರಾ. ಇದರಿಂದಾಗಿ ಲಾಭ ಸಿಗುವ ಜಾಗದಲ್ಲೂ ನಷ್ಟ ಮಾಡಿಕೊಳ್ಳುತ್ತೀರಾ. ಇನ್ನು ಕೆಲವರು ಯಾರದೋ ಮಾತನ್ನು ನಂಬಿ ಹಣ ಹೂಡಿಕೆ ಮಾಡಿ ಕೈ ಸುಟ್ಟುಕೊಳ್ಳುತ್ತಾರೆ. ನೆನಪಿಡಿ, ಮಂಗಳನ ನಿಯಮ ಏನೆಂದರೆ ಯಾರು ತಮ್ಮ ಶಕ್ತಿಯನ್ನು ತಾಳ್ಮೆಯಿಂದ ಮತ್ತು ಸರಿಯಾದ ದಿಕ್ಕಿನಲ್ಲಿ ಬಳಸುತ್ತಾರೋ ಅವರಿಗೆ ಮಾತ್ರ ಮಂಗಳ ಗ್ರಹವು ಭೂಮಿ ಮತ್ತು ಅಪಾರ ಸಂಪತ್ತಿನ ಯೋಗವನ್ನು ನೀಡುತ್ತದೆ. ನಿಮ್ಮ ಧೈರ್ಯಕ್ಕೆ ಸ್ವಲ್ಪ ತಾಳ್ಮೆಯನ್ನು ಜೋಡಿಸಿ ನೋಡಿ ನಿಮ್ಮ ಅದೃಷ್ಟ ಹೇಗೆ ಬದಲಾಗುತ್ತೆ ಅಂತ. ಹಾಗಾದರೆ ಮೇಷರಾಶಿಯವರು ತಕ್ಷಣ ಶ್ರೀಮಂತರಾಗಲು ಮಾಡಬೇಕಾದ ಆ ಒಂದು ಸರಳ ರಹಸ್ಯ ಪರಿಹಾರ ಏನು ಗೊತ್ತಾ? ಪ್ರತಿ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸಿ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಇದರೊಂದಿಗೆ ರಕ್ತದಾನ ಮಾಡುವುದು ಅಥವಾ ಬಡವರಿಗೆ ಕೆಂಪು ಬಣ್ಣದ ಬೇಳೆಕಾಳುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜಾತಕದ ಮಂಗಳ ದೋಷ ದೂರವಾಗಿ ಧನಲಾಭದ ದಾರಿಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ನಿಮ್ಮ ಸ್ವಂತ ಅನುಭವಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಜೀವನದ ಇಂತಹದೇ ನಿಖರವಾದ ಜ್ಯೋತಿಷ್ಯದ ಮಾಹಿತಿ ಮತ್ತು ದೈನಂದಿನ ರಾಶಿ ಭವಿಷ್ಯವನ್ನು ಉಚಿತವಾಗಿ ಪಡೆಯಲು ಈಗಲೇ ನಮ್ಮ ವಿಜಯಮಾರ್ಗ ಜ್ಯೋತಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನ ಸುಖಮಯವಾಗಲಿ. ಧನ್ಯವಾದಗಳು.